ಇದು ಒಂದು ಸೈಡ್ ಅಲ್ಲ ಯಾನ ಕಣ ಅದು ಮೊಬೈಲ್ ಮೊಬೈಲ್ ನಾವು ನಿಂತರ ಹಿಂಗಾಗಿ ಯಾಕಂದ್ರೆ ಸಂಪೂರ್ಣ ನೀವು ನೋಡ್ತಾ ಬಂದರೆ ಲೆಫ್ಟ್ ರೈಟ್ ಎರಡೂ ಸೈಡು ಸಂಪೂರ್ಣ ಕಳಪೆ ಕಾಣ್ಬೋದು. ಇದನ್ನು ಇವತ್ತು ನಾವು ಕಾಂಟ್ರಾಕ್ಟರ್ ಕೈ ಕೇಳಿದ್ರೆ ಏನು ಹೇಳ್ತಾರೆ ಅಂದರೆ ಸರ್ ಅವರು ನಮಗೆ ಕೊಟ್ಟಿರೋದು 15 ಮೀಟ್ರ್. ಆ 15 ಮೀಟ್ರಲ್ಲಿ ಮಾತ್ರ ನಾವು ಕೆಲಸ ಮಾಡೋದು. 15 ಮೀಟ್ರಿಂದ ಹೊರಗೆ ಹೋಗಿದೆ, ಅದು ನಮ್ಮ ಜವಾಬ್ದಾರಿ. ಇಂಜಿನಿಯರ್ಗಳ ಅವೈಜ್ಞಾನಿಕ ನ್ಯಾಷನಲ್ ಸ್ವಲ್ಪ ಹಿಂದಕ್ಕೆ ಬರೋಣ. ಇವಾಗಿನ ವೆಹಿಕಲ್ ಸೈಡಲ್ಲಿ ಹೋಗ್ತಾ ಇದೆ ಏನು ಜೀವಹಾನಿ ಆಗಲಿಲ್ಲ ಅದೃಷ್ಟಕ್ಕೆ. ಕಾರ್ ಸಂಪೂರ್ಣ ನುಜ್ಜುಗೊಜ್ಜಾಗಿದೆ. ಅದೇ ರೀತಿ ಯಾಕೆಂದರೆ ಟೂರಿಸ್ಟ್ ಓಡಾಡುವಂಥ ಜಾಗ ಮತ್ತು ಇಲ್ಲಿ ಧರ್ಮಸ್ಥಳಕ್ಕೆ ಹೋಗುವಂಥ ಭಕ್ತಾದಿಗಳು ಇರ್ತಾರೆ. ಹಾಗೆಯೇ ಮಂಗಳೂರು ಬೆಂಗಳೂರು ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿ, ಮಿನಿಸ್ಟ್ರುಗಳು ಓಡಾಡ್ತಾರೆ, ಎಮ್ಎಲ್ಎಗಳು ಓಡಾಡ್ತಾರೆ, ಎಲ್ಲರೂ ಇರ್ತಾರೆ ಸರ್. ಎಲ್ಲರಿಗೂ ಒಂದೇ ಅಲ್ವಾ? ಹಾಗಾಗಿ ನನ್ನ ಪ್ರಕಾರ ದಯವಿಟ್ಟು ಇದನ್ನ ಮಳೆ ಮುಗಿಯುವಾಗ ತಾತ್ಕಾಲಿಕ ಬಂದ್ ಮಾಡೋದೇ ಅನುಕೂಲ ಅಂದ್ಕೊಳ್ಳಿ. ಯಾಕಂತಂದ್ರೆ ಯಾವಾಗ ಏನಾಗುತ್ತೆ ಅಂತ ಹೇಳಿಲ್ಲ. ಯಾಕಂದ್ರೆ ಈ ಪ್ರದೇಶ ಇಲ್ಲಿ ಕಾಣ್ತಾ ಇದೆ, ನಾವು ಈಗ ಮುಂದೆ ಹೋದ್ರೆ ನೀವೇ ಹೋಗ್ಲಿಕ್ಕೆ ಭಯ ಪಡ್ತೀವಿ. ಆ ರೀತಿ ಇದೆ. ಯಾಕಂದ್ರೆ ಆ ಸೈಡಿಂದನೂ ಗುಡ್ಡ ಕುಸ್ತು ಬರ್ತಾ ಇದೆ, ಈ ಕಡೆಯಿಂದನೂ ಗುಡ್ಡ ಕುಸ್ತು ಬರ್ತದೆ. ಆ ಗುಡ್ಡ ಕುಸ್ತು ಲೈವ್ ಬರ್ತಾ ಇದೆ ಸರ್. ಆದ್ರೂ ಈ ನ್ಯಾಷನಲ್ ಹೈವೇ ಏನು ಮಾಡಿದ್ದಾರೆ ಅಂದರೆ ಆ ಮಣ್ಣು ಹಂಗೇನೆ JCB ತೆಗಿತಾರೆ ವೆಹಿಕಲ್, ಗುಡ್ಡ ಸ್ಲೈಡ್ ಆಗಿದೆ, ಲೈವ್ ಬರ್ತಾರೆ. ನೆನ್ನೆನೂ ಮಾಧ್ಯಮ ಕಂಟಿನ್ಯೂ ಬರ್ತದೆ. ಆ ದೊಡ್ಡ ತಪ್ಪಲೆ ಅಂತ ಟರ್ನ್ ಇದೆ ಸರ್. ಏನಾಗಿದೆ ಕಡದೆ ಕಟ್ ಮಾಡಿದ್ದಾರೆ ಮಣ್ಣು ನ್ಯಾಷನಲ್ ಹೈವೇನು ಕೇಳಿದ್ರೆ ಅದೇ ಹೇಳಿದ್ರೆ ಸರ್, ನಮಗೆ 15 ಮೀಟ್ರ್ ಕೆಲಸ ಅಷ್ಟೇ ನಮ್ಮದು. ಅದರಿಂದ ಆಚೆ ಇರೋದೆಲ್ಲ ಇಂಜಿನಿಯರ್ಗಳ ತಪ್ಪು, ನಮ್ದಲ್ಲ. What notice? You will reply for that. What is the consequence that you can take? Much funds are given given to the local central government side. Then what are taken the necessary action? You have to register a case against it. ಮಲೆನಾಡು ಜನ ಬದುಕೋದು ತುಂಬ ಕಷ್ಟ ಆಗಿದೆ. ಒಂದು ಕಡೆ ಕಾಫಿ ಸಂಪೂರ್ಣ ಉದುರೋಗ್ತಾ ಇದೆ, ಈ ಕಡೆ ನೋಡಿದ್ರೆ ರಸ್ತೆ ಇಲ್ಲ. ಸಿಟಿ ಬರೋಣ ಅಂದರೆ ರಸ್ತೆ ಇಲ್ಲ, ಕಾಫಿ ನೋಡಿದ್ರೆ ನೆಲದಲ್ಲಿದೆ. ನಾಟಿ ಮಾಡಬೇಕು ಸರ್, ಮಳೆ ಬಿಡ್ತಾ ಇಲ್ಲ. ಬದುಕೋದೇ ನಮಗೆ ತುಂಬ ಕಷ್ಟ ಆಗ್ಬಿಟ್ಟಿದೆ ಸರ್ ಮಲೆನಾಡು ಜನ. ಯಾವ ರೀತಿ ಬದುಕಬೇಕು ಅನ್ನೋದೇ ಗೊತ್ತಾಗ್ತಾ ಇದೆ. ಯಾವ ದೇವ್ರ ಹತ್ರ ಬೇಡ್ಕೋಬೇಕು, ನಾವು ಮಿನಿಸ್ಟ್ರ್ ಹತ್ರ ಬೇಡ್ಕೋಬೇಕು, ಯಾರ ಹತ್ರ ಬೇಡ್ಕೋಬೇಕು ಅನ್ನೋದು ಗೊತ್ತಾಗ್ತದೆ. ಆ ಮಟ್ಟಕ್ಕೆ ಆಗ್ಬಿಡುತ್ತೆ. ಮಲೆನಾಡಲ್ಲಿ ಮಳೆ ಜಾಸ್ತಿ, ಬಟ್ ಅದರಲ್ಲೂ ಈ ಬಾರಿ ಅತಿ ಹೆಚ್ಚಿದೆ. ಅತಿ ಹೆಚ್ಚು. ಈ ರಸ್ತೆ ಒಂದು ಸ್ವಲ್ಪ ನೋಡ್ಕೊಂಡು ಅದನ್ನ ಇನ್ಫಾರ್ಮ್ ಮಾಡ್ತಾರೆ ಸಾಹೇಬರು. ₹100 ಈಗ ಟ್ರಾಫಿಕ್ ಅಂತೂ ಬಿಡಲೇಬೇಕು. ಬಟ್ ಬಿಟ್ಟಾಗ ಅನಾಹುತಗಳಾಗ್ಬಿಟ್ರೆ ಮೇಡಮ್ ಡಿಸ್ಟೆನ್ಸ್ ತಗೊಂಡು 6 ಗಂಟೆ ಅನಾಹುತಗಳಾಗಂತ ಚಾನ್ಸ್ ಈಗ ಆಲ್ರೆಡಿ 3 ರಿಂದ 4 ಇಂಚ್ ಗ್ಯಾಪ್ ಬಂದಿದೆ. ಏನಾರ ಸಪೋರ್ಟಿಂಗ್ ಎಲ್ಲಿ ನೀಟ್ ಹೋಗಬಾರ್ದು, ಹೋಗದಂಗೆ ಇನ್ನೊಂದು ಸಪೋರ್ಟಿಂಗ್ ಸರ್ ಇದನ್ನ ಇಟ್ಕೊಂಡು ಸರ್. ಇದು ಫುಲ್ ಒಂದು ಸ್ಟ್ರಕ್ಚರ್